ಗೈಸ್ 2026ರಲ್ಲಿ ಇದ್ದೀವಿ. ನೀವಿನ್ನೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಲ್ವಾ? ಸೊ ಯೂಟ್ಯೂಬಿಂದ ಇನ್ಕಮ್ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಫುಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಅದೇ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಅದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಯೂಟ್ಯೂಬಿಂದ ದುಡ್ಡು ಯಾವಾಗ, ಹೇಗೆ, ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ, ಎಲ್ಲಿಗೆ ಬರುತ್ತೆ, ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಹಾಗಾಗಿ ಯೂಟ್ಯೂಬ್ ಬಗ್ಗೆ ಡಿಟೇಲ್ ಆಗಿ ಫಸ್ಟು ವಿಡಿಯೋ ಮಾಡಿ, ಅದಾದಮೇಲೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದು ಹೆಂಗೆ, ಅದಕ್ಕೆ DP ಹಾಕೋದು ಹೆಂಗೆ, ಮಿಲ್ಸ್ ಪ್ರೊಫೈಲ್ ಫೋಟೋ ಹಾಕೋದು ಹೆಂಗೆ, ಒಂದು ಒಳ್ಳೆ ಬ್ಯಾನರ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದು ಹೆಂಗೆ, ಫುಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ಆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಮಿನಿಮಮ್ ಅಂದರೂ ಒಂದು 15 ಕಮೆಂಟ್ ಮಾಡಬೇಕು ಯೂಟ್ಯೂಬ್ ಅಂತ ಹೇಳಿ. ಸೊ ಯೂಟ್ಯೂಬ್ ಅಂತ 15 ಕಮೆಂಟ್ ಮಾಡಿದ್ರೆ ಪಕ್ಕ 2026ರಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಪ್ರೊಫೈಲ್ ಫೋಟೋನ ಯಾವ ರೀತಿ ಸೆಟ್ ಮಾಡೋದು, ಹಾಗೆ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡಿ ಆ್ಯಡ್ ಮಾಡೋದು, ಪ್ರತಿಯೊಂದನ್ನು ಡಿಟೇಲ್ ಆಗಿ ಫ್ರೀಯಾಗಿ ತಿಳಿಸ್ಕೊಡ್ತೀನಿ. ಗೈಸ್, ಈಗಂತೂ ಯೂಟ್ಯೂಬ್ ಅನ್ನೋದು ಹಳ್ಳಿಲೂ ಮೂಲೆಲೂ ಹೆಸರಾಗ್ಬಿಟ್ಟಿದೆ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅರ್ನಿಂಗ್ಸ್ ಮಾಡೋದಕ್ಕೋಸ್ಕರ. ಬಟ್ ಇನ್ನೂ ಕೆಲವರಂತೂ ಅಯ್ಯೋ ನಂಗೆ ವಿಡಿಯೋ ಎಡಿಟಿಂಗ್ ಬರಲ್ಲ, ನನಗೆ ವಿಡಿಯೋ ರೆಕಾರ್ಡೇ ಮಾಡೋಕ್ಕೆ ಬರಲ್ಲ, ತಮ್ನೇಲ್ ಅಂದರೆ ಏನು ಅಂತ ಗೊತ್ತಿಲ್ಲ, ಹಾಕಕ್ಕೆ ಬರಲ್ಲ, ನಮ್ಮ ವಿಡಿಯೋ ಯಾರು ನೋಡ್ತಾರೆ ಅಂದ್ಕೊಂಡೇ ಮೂಲೆಯಲ್ಲಿದ್ದಾರೆ ಗೈಸ್. ಓಕೆನಾ? ಸೊ ನಾವು ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೊ ಅದರಲ್ಲಿ ಇಳಿದು ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸ್ನಾನ ಮಾಡೋಕ್ಕೆ ತುಂಬ ಖುಷಿ, ಓಕೆನಾ, ಚಾನಲಲ್ಲಿ ಈಜೊಡಿಬೇಕು ಅನ್ನೋ ಖುಷಿ. ಬಟ್ ಮೇಲೆ ನಿಂತ್ಕೊಂಡು ಈಗ ನೋಡ್ಬಿಟ್ಟು ಚಾನಲಲ್ಲಿ ಆಳ ಆಯ್ತಪ್ಪೋ ನಾನು ಮಾಡಲ್ಲ ಅಂದ್ಬಿಟ್ರೆ ಹೆಂಗೆ? ಸ್ವಲ್ಪ ಹತ್ರನಾದ್ರೂ ಬಂದು ಬಗ್ದು ನೋಡ್ಬೇಕು ಅಲ್ವಾ, ಆಳೆ ಇದೆಯೋ ಇಲ್ಲೋ ಅಂತನಾದ್ರೂ ಗೊತ್ತಾಗುತ್ತೆ. ಸೊ ಅದೇ ಥರನೇ ಯೂಟ್ಯೂಬಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು. ಸೊ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಕ್ಸಸ್ಫುಲ್ ಅನ್ನೋದು ಸಿಗುತ್ತೆ. ಯೂಟ್ಯೂಬಲ್ಲಿ ನೀವು ಒಳ್ಳೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ನೀವು ಒಳ್ಳೆ ಕಂಟೆಂಟನ್ನು ಕೊಟ್ಟರೆ ನೀವು ಕೂಡ ಚೆನ್ನಾಗಿ ಅರ್ನ್ ಮಾಡ್ಬೋದು. ಓಕೆನಾ? ಸೊ ಯೂಟ್ಯೂಬಿಂದ ದುಡ್ಡು ಯಾವಾಗ, ಹೇಗೆ, ಬ್ಯಾಂಕ್ ಅಕೌಂಟಿಗೆ ಬರುತ್ತಾ, ಎಲ್ಲಾದರೂ ಹೋಗಿ ತೊಗೊಬರ್ಬೇಕಾ, ಏನು, ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆರ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಗೈಸ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಬೇಕು ಅಂತಂದರೆ ಯೂಟ್ಯೂಬ್ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಯೂಟ್ಯೂಬ್ ಚಾನಲಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಫಸ್ಟು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಒಂದು ನೀಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಲ್ಸ್ ಕ್ಯಾಟಗರಿಯನ್ನು, ಎಜುಕೇಷನ್, ವ್ಲಾಗ್, ಗೇಮಿಂಗ್, ಸೊ ಈ ರೀತಿ ಹಲವಾರು ಕ್ಯಾಟಗರಿ ಇದೆ ಅಲ್ವಾ. ಸೊ ಆ ಎಲ್ಲ ಕ್ಯಾಟಗರಿಯಲ್ಲಿ ನಾನು ಇದರಲ್ಲಿ ಸ್ವಲ್ಪ ಓಕೆ, ಇದ್ರ ಬಗ್ಗೆ ನಂಗೆ ಗೊತ್ತು, ಇದರಲ್ಲಿ ಮಾಡಬಲ್ಲೆ, ನಾನು ವ್ಲಾಗ್ ಮಾಡಬಲ್ಲೆ, ಇಲ್ಲ ಎಜುಕೇಷನ್ ಬಗ್ಗೆ ವಿಡಿಯೋಸ್ ಮಾಡಬಲ್ಲೆ, ಇಲ್ಲ ಟೆಕ್ನಾಲಜಿ ಬಗ್ಗೆ. ಸೊ ನಿಮಗೆ ಯಾವುದರಲ್ಲಿ ಓಕೆ ಅನಿಸುತ್ತೆ ಆ ಒಂದು ನೀಚನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ. ಓಕೆನಾ? ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ದುಡ್ಡು ಬಂದ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರಬೇಕು. ಅಪ್ಲೋಡ್ ಮಾಡಿದ ತಕ್ಷಣವೇ ದುಡ್ಡು ಬರುತ್ತಾ? ಅಲ್ಲೂ ಇಲ್ಲ. ಸೊ ದುಡ್ಡು ಬರಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ ಮಿನಿಮಮ್ ಅಂದರೂ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಓಕೆನಾ? ಅದಾದಮೇಲೆ ನೀವು ಏನು ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರಲ್ಲ ಆ ವೀಡಿಯೋಸ್ನ ಜನರು 4000 ಗಂಟೆ ನೋಡಿರಬೇಕು. ಇದೇನಪ್ಪ 4000 ಗಂಟೆ ಅಂತ ಶಾಕ್ ಆಗೋಕ್ಕೆ ಹೋಗಬೇಡಿ. ಸೊ ನಿಮ್ಮ ವಿಡಿಯೋಗಳು ಚೆನ್ನಾಗಿತ್ತು, ಅದು ವ್ಯೂಸ್ ಬರ್ತಾ ಇದೆ ಅಂತಂದರೆ ಬೇಗನೆ ಕಂಪ್ಲೀಟ್ ಆಗೋಗುತ್ತೆ. ಓಕೆನಾ? ಸೊ ನಿಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್, 4000 ಗಂಟೆ ವಾಚ್ ಟೈಮ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಅಲ್ಲಿ ನಿಮಗೆ ಯೂಟ್ಯೂಬ್ ಅವರು ಒಂದು ಮೇಲ್ ಮತ್ತು ಮೆಸೇಜ್ ನೋಟಿಫಿಕೇಶನ್ ಎಲ್ಲನೂ ಕಳಿಸ್ತಾರೆ. ನಿಮ್ಮದು ಈ ರೀತಿ ಕಂಪ್ಲೀಟ್ ಆಗಿದೆ, ಸೊ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗ್ತಾ ಇದ್ದೀರಾ, ಮೀನ್ಸ್ ಅಲ್ಲಿಂದ ಅರ್ನಿಂಗ್ಸ್ ಮಾಡೋದಕ್ಕೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಸೊ ನೀವು ನಿಮ್ಮ ಡೀಟೇಲ್ಸ್ನ ಭರ್ತಿ ಮಾಡಿ ಅಂತ ಹೇಳಿ ಒಂದು ಡೀಟೇಲ್ಸ್ನ ಕಳಿಸ್ತಾರೆ. ಸೊ ನೀವು ಏನು ಮಾಡಬೇಕು, ಅಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು, ಅಂದರೆ ದುಡ್ಡು ಬರೋ ರೀತಿಯಲ್ಲಿ ಅಪ್ಲೈಯನ್ನು ಮಾಡಬೇಕು. ಓಕೆನಾ? ಸೊ ಅದಾದಮೇಲೆ ಅಪ್ಲೈ ಮಾಡಾದ್ಮೇಲೆ ಯೂಟ್ಯೂಬ್ ಅವರು ಫುಲ್ಲು ಡಿಟೇಲ್ ಆಗಿ ನಿಮ್ಮ ಚಾನಲ್ನ ಚೆಕ್ ಮಾಡ್ತಾರೆ. ನಿಮ್ಮ ಯಾವುದಾದ್ರೂ ರೆಸಲ್ಟ್ ಕಂಟೆಂಟ್ ಇದೆಯಾ, ಸೊ ಕಾಪಿ ಕಂಟೆಂಟ್ ಇದೆಯಾ, ಓನಾಗಿ ಮಾಡಿದ್ದೀರೋ ಇಲ್ಲ ಬೇರೆಯವ್ರನ್ನ ತಂದು ಕಾಪಿ ಮಾಡಿದ್ದೀರೋ,
ಎಲ್ಲ ಡೀಟೇಲ್ಸ್ನ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಾದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ತಾರೆ ಇದು ಇವ್ರದೇ ಓನ್ ಕಂಟೆಂಟ್, ಓನ್ ವಿಡಿಯೋಸ್ಗಳು ಇವರೇ ಮಾಡಿ ಹಾಕಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಸೊ ಇವರು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಅರ್ಹರು ಅಂತ ಹೇಳಿ ಡಿಸೈಡ್ ಮಾಡಿ ನಿಮ್ಮ ಚಾನಲ್ಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡ್ತಾರೆ. ಓಕೆನಾ, ಅಲ್ಲಿಂದ ನಿಮ್ಮ ಚಾನಲ್ಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ದುಡ್ಡು ಬರುತ್ತೆ ಅಂತ ಅಂದರೆ, ನೀವು ಮಾನಿಟೈಸೇಷನ್ ಆನ್ ಆದಮೇಲೆ ಪ್ರತಿದಿನ ವಿಡಿಯೋ ಮಾಡಬೇಕು. ವಿಡಿಯೋ ಮಾಡುವಾಗ ವಿಡಿಯೋಗಳಿಗೆ ಆ್ಯಡ್ಸ್ ಅನ್ನೋದನ್ನ ಆ್ಯಡ್ ಮಾಡ್ತಾರೆ. ಸೊ ಆ ಆ್ಯಡ್ ಬರುವಾಗ ನಿಮ್ಮ ವ್ಯೂಸು ಎಲ್ಲ ಚೆನ್ನಾಗಿ ಬರ್ತಿದೆ ಅಂತಂದರೆ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ಓಕೆನಾ, ಸೊ ಪ್ರತಿಯೊಂದು ವಿಡಿಯೋಸ್ಗೂ ಆ್ಯಡ್ಸ್ಗಳು ಬರುತ್ತೆ. ಪ್ರತಿಯೊಂದು ವಿಡಿಯೋಯಿಂದನೂ ನಾವು ದುಡ್ಡನ್ನು ಮಾಡಬಹುದು. ಸೊ ಹೇಗೆ ದುಡ್ಡು ಬರುತ್ತೆ, ಎಷ್ಟು ಬರುತ್ತೆ, ಯಾವಾಗ ವಿಡ್ರಾವಲ್ ಮಾಡ್ಕೊಳ್ಳೋದು ಅಂತ ಕೇಳೋದಾದರೆ, ಇದು ಇಂಡಿಯನ್ ರುಪೀಸಲ್ಲಿ ಇರೋದಿಲ್ಲ. ಓಕೆನಾ, ಸೊ ಇದು ಡಾಲರಲ್ಲಿ ಇರುತ್ತೆ. ಸೊ USA ಇಂದ ಬರೋದ್ರಿಂದ ನಮಗೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುವಾಗ ಡಾಲರು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಗಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಎಷ್ಟು ಬರುತ್ತೆ, ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಮಾನಿಟೈಸೇಷನ್ ಆನ್ ಆದಮೇಲೆ ನಮ್ಮ ಚಾನಲಲ್ಲಿ ನಮ್ಮ ಅಕೌಂಟಲ್ಲಿ ಫಸ್ಟು $10 ಕಂಪ್ಲೀಟ್ ಮಾಡ್ಕೋಬೇಕು. ಓಕೆನಾ, $10 ಕಂಪ್ಲೀಟ್ ಆದಮೇಲೆ ನಮಗೆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಓಕೆನಾ, ಪಿನ್ ಬಂದಾದಮೇಲೆ ನಾವು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡ್ಬೋದು. ಸೊ ಅಲ್ಲಿ ತನಕ ನಾವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಮೊದಲು $10 ಕಂಪ್ಲೀಟ್ ಆಗಿರಬೇಕು. ಸೊ $10 ಕಂಪ್ಲೀಟ್ ಮಾಡಾದ್ಮೇಲೆ ನಮಗೆ ಒಂದು ವೆರಿಫಿಕೇಷನ್ ಮೇಲನ್ನು ಕಳಿಸ್ತಾರೆ. ಅದರಲ್ಲಿ ನಾವೇನು ಮಾಡಬೇಕು, ನಮ್ಮ ಅಡ್ರೆಸ್ ಮತ್ತು ಪಿನ್ ಕೋಡ್ ಅದನ್ನೆಲ್ಲ ವೆರಿಫೈ ಮಾಡಬೇಕು, ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಮಾಡಾದ್ಮೇಲೆ ನಾವು ಯಾವುದು ಪೋಸ್ಟ್ ಕೋಡ್ ಹಾಕಿರ್ತೀವಲ್ವಾ ಅದಕ್ಕೇನೆ ಪೋಸ್ಟ್ ಮೂಲಕ ನಮಗೊಂದು ಪಿನ್ನನ್ನು ಕಳಿಸ್ತಾರೆ, ಆ್ಯಡ್ಸೆನ್ಸ್ ಅಂತ ಹೇಳಿ. ಓಕೆನಾ, ಸೊ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಪಿನ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ಇದೆಲ್ಲ ಆದಮೇಲೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರಲ್ಲ. ದುಡ್ಡು ಬರಬೇಕು ಅಂತಂದರೆ $100 ಕಂಪ್ಲೀಟ್ ಆಗಬೇಕು. ಓಕೆನಾ, ಮಿನಿಮಮ್ ಅಂದರೂ $100 ಕಂಪ್ಲೀಟ್ ಮಾಡ್ಕೊಬೇಕು. $100 ಕಂಪ್ಲೀಟ್ ಆದಮೇಲೆ ಇದು ಮಂತ್ಲಿ ಪೇಮೆಂಟ್ ಆಗಿರುತ್ತೆ. ತಿಂಗಳಲ್ಲಿ 26ನೇ ತಾರೀಕು ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದ್ಬಿಡುತ್ತೆ. ಓಕೆನಾ, ಸೊ ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರಬೇಕು ಅಂತಂದರೆ $100 ಕಂಪ್ಲೀಟ್ ಆಗಬೇಕು. ತಿಂಗಳ $100 ಕಂಪ್ಲೀಟ್ ಆಗ್ತಾ ಇದೆ ಅಂತಂದರೆ ತಿಂಗಳೂ ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದ್ಬಿಡುತ್ತೆ. ಗೈಸ್, ಈ ಎಲ್ಲ ಪ್ರೋಸೆಸ್ ಕೇಳೋಕ್ಕೆ ಹಬ್ಬ ಅನ್ಸ್ಬೋದು, ಬಟ್ ಅಷ್ಟೊಂದು ಕಷ್ಟ ಏನಿರಲ್ಲ. ಸೊ ನಿಮಗೆ ಪ್ರತಿಯೊಂದು ಪ್ರೋಸೆಸ್ ಹೇಗಿರುತ್ತೆ ಏನು ಪ್ರತಿಯೊಂದೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೊತ್ತಿಗೆ. ಓಕೆನಾ, ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಆ್ಯಂಡ್ ತುಂಬ ಜನಕ್ಕೆ ಏನು ಡೌಟು ಅಂತಂದರೆ ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ, ಏನು ಎಲ್ಲಿ ನೋಡೋದು ಅನ್ನೋದಾದರೆ, ಸೊ YT ಸ್ಟುಡಿಯೋ ಅಪ್ಲಿಕೇಶನ್ ಅಂತ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿರಬೇಕು. YT ಸ್ಟುಡಿಯೋದಲ್ಲೇ ನಿಮಗೆ ಎಷ್ಟು ವ್ಯೂಸ್ ಬರ್ತಾ ಇದೆ, ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ, $100 ಕಂಪ್ಲೀಟ್ ಆಗಿದೆಯೋ ಇಲ್ವೋ ಪ್ರತಿಯೊಂದೂ ಚೆಕ್ ಮಾಡ್ಬೋದು. ನಿಮ್ಮ ವಿಡಿಯೋ ವೈರಲ್ ಆಗುತ್ತಾ ಇಲ್ವಾ, ಎಷ್ಟು ಜನ ನೋಡ್ತಿದ್ದಾರೆ, ಸೊ ಪ್ರತಿಯೊಂದು ವಿಡಿಯೋ ಕ್ವಾಲಿಟಿಯಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ನ ನೀವು YT ಸ್ಟುಡಿಯೋದಲ್ಲಿ ನೋಡ್ಬೋದು. ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟು ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಗೈಸ್, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಂದರೆ ಮಿನಿಮಮ್ ಅಂದರೂ 15 ಕಮೆಂಟ್ ಬಂದಿರಬೇಕು ಯೂಟ್ಯೂಬ್ ಅಂತ ಹೇಳಿ. ಓಕೆನಾ, ಖಂಡಿತವಾಗ್ಲೂ ಡಿಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹೊಸ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಚಾನಲನ್ನು ಕ್ರಿಯೇಟ್ ಮಾಡೋದ್ರ ತನಕ, ಆಮೇಲೆ ಪ್ರೊಫೈಲ್ ಫೋಟೋ ಆ್ಯಡ್ ಮಾಡೋದು, ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ತುಂಬ ಜನ ಗೊತ್ತಿಲ್ಲ. ಸೊ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಫುಲ್ ಇನ್ಫಾರ್ಮೇಷನ್ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಲೈಕ್ ಕೊಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.